ಎಂ ಬಿರ್ಲಾ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಸೊ ಟೋಟಲ್ ಟಿಕೆಟ್ ಜಂಬೋ ಟಿಕೆಟ್ ಮತ್ತು 3 ಟೈಪ್ಸ್ ಆಫ್ ಟಿಕೆಟ್ ಪ್ರೈಸಿಂಗ್ ಇದೆ. ಸೊ ಈಗ ನಾವು ತಗೊಂಡಿರೋ ಜಂಬೋ ಟಿಕೆಟು 7:30ಗೆ ಎಕ್ಸಿಬಿಷನ್ದು ಲೈಟ್ ಶೋ ಆ ಥರ ಏನೋ ಇದೆ ಅಂತೆ. ಅದು ಬಿಟ್ಟು ಇನ್ನು ಪ್ಲಾನೆಟೋರಿಯಮ್ಮು ಮತ್ತು ಮ್ಯೂಸಿಯಮ್, ಸೈನ್ಸ್ ಮ್ಯೂಸಿಯಮ್ ಎರಡು ಸಪ್ರೇಟ್ ಟಿಕೆಟು. ಸೊ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 350 ಸಮಥಿಂಗ್ ಇದೆ. ಸೊ ಟೋಟಲ್ 650 ಆಯಿತು ನೋಡಿ. ಇಲ್ಲೆಲ್ಲ ಸ್ಕ್ಯಾಮ್ಗೆ ಇವರು ಮುಂಚೆ ಒಂದು ಸರಿ ಬಂದೋಗಿದ್ದಾರಂತೆ ನಮ್ಮ ಮೇಡಮ್ಮ. ಇಲ್ಲೆಲ್ಲ ಮ್ಯೂಸಿಯಮ್ ಆ್ಯಸ್ ಯೂಶ್ವಲ್ ಹಳೇದೆಲ್ಲ ಸ್ಟೋರ್ ಮಾಡಿರ್ತಾರಲ್ಲ ಸೇಮ್. ಸೈನ್ಸ್ ಮ್ಯೂಸಿಯಮ್ ಅಂದರೆ ಆಬ್ವಿಯಸ್ಲಿ ರಾಕೆಟು ಸೈನ್ಸ್ ರಿಲೇಟೆಡ್ ಇಟ್ಟೇ ಇರ್ತಾರೆ. ಸೊ ಈಗ ನಾವು ಹೋಗ್ತಿರೋದು ಫಸ್ಟು BMR ಬಿರ್ಲಾ ಸೈನ್ಸ್ ಮ್ಯೂಸಿಯಮ್ ಅಂತ ಅಂದ್ಬಿಟ್ಟು. ಸೊ ಕಾಣಿಸ್ತಿದೆ ಅಲ್ಲ, ಅದೇ ಎಂಟ್ರಿಯಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ. ಮೊಬೈಲ್ ಅಲೋ ಇರಲ್ಲ ಅನಿಸುತ್ತೆ, ನೋಡೋಣ ವಿಲ್ ಸಿ ಇಫ್ ಮೊಬೈಲ್ ಅಲೋಸ್. ಸೊ ನಾನು ಹೇಳೋ ನೋಡಿ ತಿರುಗ್ತಾ ಇದ್ದೀವಿ. ಇದೆಲ್ಲ ನೋಡ್ರಿ, ನಮ್ಮವರು ಇಲ್ಲದೆ ಇರೋ ಎಲ್ಲ ಎಕ್ಸ್ಪೆರಿಮೆಂಟ್ನು ಟ್ರೈ ಮಾಡಿ ಸಕ್ಸಸ್ಫುಲಿ ಪ್ಲಾನೆಟೋರಿಯಮ್ದು ಟಿಕೆಟ್ನ ಯುಟಿಲೈಸ್ ಮಾಡ್ಕೊತಿದ್ದಾರೆ. ಏನೂ ಇಲ್ಲ ಇಲ್ಲಿ. ಅದು ಮೂವ್ ಆಗಲ್ಲ. ನೀನು ಮೂವ್ ಮಾಡಿದಾಗ ಜಾಸ್ತಿ ಸೆಂಟ್ರಿಗೆ ತಗೊಂಡ್ರೆ ಇನ್ನೂ ಸ್ಪೀಡ್ ಜಾಸ್ತಿ ಆಗುತ್ತಂತೆ. ನೋಡಿ ಇಲ್ಲಿ ಬರ್ದಿದ್ದಾರೆ, ಆ್ಯಸ್ ಯು ಮೂವ್ ದ ವೆಯ್ಟ್ಸ್ ಫ್ರಮ್ ದ ರೈಟ್ ಆ್ಯಂಡ್ ಲೆಫ್ಟ್ ಟು ದ ಸೆಂಟರ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಹೇಳಿ, ಇದೆಲ್ಲ ಮ್ಯಾಗ್ನೆಟ್ಟು, ಅದು ಮ್ಯಾಗ್ನೆಟ್ಟು, ಇದು ಕಂಬಿ. Oh, yes, come on. How was your experience? Thank you. Wow. You wanna? I'll take yours. Go. Oh. Ay, ಮುಂದೆ ಬಾ. ಸರಿಗೈತಿದೆ. ಕುತ್ಕೋ, I will pull you up.
ಸೊ ಇದು ಬಂದು ಫುಲ್ ಹಳೆ ಕಾಲದ ವಿಂಟೇಜು ಅಥವಾ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರು ನೋಡಿ. ಮೇಡಮ್ ಏನೋ ಮಾಡ್ತಾ ಇದ್ದೀರಾ? ಆರ್ ಯು ಆಪ್ರೇಟಿಂಗ್? ಹೆಂಗೈತೆ ನೋಡು, ರೆಕಾರ್ಡರು, ABC ಕಂಪ್ಯೂಟ್ರು, ಕ್ರೇಜಿ ಫುಲ್ ಹಳೇದ್ರಿಂದ ಹಳೇದು. ಇಲ್ಲಿ ನೋಡಿ ಡಿಸ್ಕ್ಗಳು ಹೆಂಗಿಟ್ಟಾರೆ. ಅಲ್ಲ ಇಲ್ಲಿ ಕೊಟ್ಟಿದ್ದಾರೆ ಎವಲ್ಯೂಷನ್ ಆಫ್ ಕಂಪ್ಯೂಟರ್, ನೋಡ್ಕೊಳ್ರಿ. ಈಗ ಇಲ್ಯೂಷನ್ಗೆ ಹೋಗೋಣ. ಇಲ್ಯೂಷನ್ ಮೋಷನ್ ವಿತ್ ಪಿಲ್ಲರ್ಸ್. ಓಕೆ, ಇದು ಇಲ್ಯೂಷನ್ನು ಹಾಕಿರೋದು ಒಂದೇ ಲೈಟು, ರಿಫ್ಲೆಕ್ಷನ್ಗೆ ಅಷ್ಟೊಂದು ಲೈಟ್ ಕಾಣಿಸ್ತಾ ಇದೆ. ಇದು ಬಾವಿ ಒಳಗಡೆ ಇಲ್ಯೂಷನ್ ಮಿರರ್ ಇದೆ. So it's like ಡೀಪ್ ಆಗಿದೆ ಅಂತ, ಬಟ್ ಡೀಪ್ ಅಲ್ಲ, ಇದು ಜಸ್ಟ್ ಎ ಮಿರರ್, ಎಡ್ಜಲ್ ಮಿರರ್ ಇದೆ ನೋಡಿ. ಪ್ರೆಸ್ ದ ಬಟನ್. ಓಕೆ, ಅಂಡರ್ ವಾರ್ಕ್ ಮಲ್ಟಿಪಲ್ ಇರೋದು ಒಂದೇ ಲೈಟ್ ಹೇಳದ್ನಲ್ಲ. ಹಾಂ, ರಿಫ್ಲೆಕ್ಷನ್ ಅದು ಇಲ್ಯೂಷನ್. ಇದು ಆ್ಯನ್ಷೆಂಟ್ ಟು ಲೇಟೆಸ್ಟ್ ಕ್ಯಾಮ್ರಾ. ಅಬ್ಬಾ ದೊಡ್ಡ ಕ್ಯಾಮ್ರಾ ಗುರು, ಎಷ್ಟು ದೊಡ್ಡದೈತೆ ನೋಡು. ಅಲ್ಲಿ ಒಂದು ಕ್ಯಾಮ್ರಾ, ಈಗ ನೋಡಿ ನಾನು ಕೈಯಲ್ಲಿ ಚಿಕ್ಕ ಕ್ಯಾಮ್ರಾ ಹಿಡ್ಕೊಂಡು ತಿರುಗ್ತಿದ್ದೀನಿ. ಆಗಿನ ಕಾಲದಲ್ಲಿ ನೋಡು, ಯಾವ ಕಡೆಯಿಂದ ಏನ್ರಿ ಫೋಟೋ. ಓ ಗಾಡ್, ಒಂದೇ ಒಂದು ಫೋಟೋ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಈಗ ನೋಡಿ ಎಷ್ಟು ಸಿಂಪ್ಲಿಕೇಶನ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಚೇಂಜ್ ಆಗುತ್ತೆ ನಮ್ಮ ಜನ್ರೇಷನ್. ಆಪ್ಟಿಕ್ಸಿಗೆ ಬಂದರೆ ಏನಿದೆ ಇದು, ಬಾ ಇದನ್ನು ಪ್ರೆಸ್ ಮಾಡಿ ನೋಡೋಣ. ಏನಾಯ್ತು ಇದು? ಹಾರ್ಟ್. ಓಕೆ, ಝೀರೋ ಅಂತ ಇದೆ. ಶೇಡ್ ಕಡಿಮೆ ಆಗ್ತದೆ ಅಂತ. ಹಾಂ ಹಾಂ, ಆ್ಯಂಗಲ್ ಚೇಂಜ್ ಆದರೆ ಹೌದು ಶೇಡ್ ಕಮ್ಮಿ ಆಗುತ್ತೆ. ನಡಿ, ಲೆಟ್ಸ್ ಹ್ಯಾವ್ ಎಕ್ಸ್ಪೀರಿಯನ್ಸ್. Press the button over that. ಇಟ್ಸ್ ನೈಸ್, ಇಟ್ಸ್ ನೈಸ್. ಬಾ, ಅಲ್ಲ ಇಲ್ಲ, I'm claustrophobic. ಬಾ ನನ್ನ ಜೊತೆ ಬಾ. ನಿನ್ನ ಫೋಬಿಕ್ ನನ್ನ ಜೊತೆ ಬಾ. ಇಲ್ಲಿ ಬಾ ಪಕ್ಕಕ್ಕೆ. ವಿಜಯ್ ಮಾಡ್ರಲ್ಲ ವಿಜಯ್. ಓಡ್ತಾರೆ ಸ್ಕೆಲಿಟನ್. ಸ್ಕೆಲಿಟನ್ ಹೇಗೆಂದ್ರೆ ಇನ್ನೊಂದು ಇದನ್ನಂತೆ. ರಿಲೀವಿಂಗ್. It's believing. ಓಕೆ, ಬಿಲೀವಿಂಗ್. Here as well. ಸೇಮ್. It's serving. No. Savings too. SE. Serving. ಹಾಂ, ಇದು ವಾಟ್ರ್. ಇದೆಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಪಬ್ಬು ಅಲ್ಲಿ ಇಲ್ಲಿ ಎಲ್ಲ ಒಳ್ಳೊಳ್ಳೆ ಪ್ಲೇಸಸಲ್ಲಿ ಇದು ಮಾಡಿದ್ದಾರೆ ಇಂಪ್ಲಿಮೆಂಟೇಷನ್. ಇದು ಹಳೇದೆ. ಫುಲ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ. ಲೈಟು ಅದು press this. ಇದು ಯಾವುದೋ ಎಕ್ಸ್ಪೀರಿಯನ್ಸ್ ಸೈನ್ಸ್, ವಿಜುವಲ್ ರಿಫ್ಲೆಕ್ಷನ್ ಟ್ಯಾಂಕ್, ವಿಷನ್ ಪಾಯಿಂಟ್, ಫ್ಲೂಯಿಡ್ ಪೇಂಟ್ ಎಲ್ಲ ಇದೆ ನೋಡಿ.
ಸೊ ಈಗ ಇಲ್ಲಿ ಇನ್ನೊಂದಿತ್ತು ಪಿನ್ ಸ್ಕ್ರೀನ್ ಅಂತೆ, ಕೆಳಗೆ ಪ್ರಿಂಟ್ ಹಾಕಿದ್ರೆ ನಂದು ಇವಳ್ದು ಪ್ರಿಂಟ್ ಬರುತ್ತೆ, ಕೈ ಪ್ರಿಂಟ್ ತರಿಸ್ತಿದ್ದೀನಿ. ಡೈನಾಸರ್ ಎಲ್ಲ ಆಯ್ತಂತೆ ಸೆಕೆಂಡ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರ್ ಡೈನಾಸರ್, ಇದು ಆರ್ಕಿಯಾಲಜಿ. ನೋಡಿ, ನಾವು ಡೈನಾಸೋರಿಯಂ ಮ್ಯೂಸಿಯಮಿಗೆ ಬಂದಿದ್ದೀವಿ. ಡೈನಾಸರ್ದು ಮೂಳೆ, ಬೋನು, ಅದು ಇದು ರಿಯಲ್ಲು, ಡೌಟೇ ಇಲ್ಲ. ಅವೆಲ್ಲ ಸಿಕ್ಕಿದ್ದು ಬೋನ್ಸು ರಿಯಲ್ ಇವು. ನಮ್ಮವ್ರು ನೋಡಿ ನೋಡ್ತಾ ಇದ್ದಾರೆ, ಫುಲ್ ಎಕ್ಸ್ಪ್ಲೋರೇಷನಲ್ಲಿ ಮುಳುಗೋಗಿದ್ದಾರೆ. ಸೊ ಫುಲ್ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಡೈನೋಸಾರ್ಸ್, ಫುಲ್ ಅದು ಮೂಳೆ ಸಿಕ್ಕಿರೋದು ಆಗಿನ ಕಾಲದಲ್ಲಿ. ಹಾಂ, ಇಲ್ಲಿ ಹಿಸ್ಟ್ರಿ ತೋರಿಸ್ತೀನಿ. ಮೊಟಾಸೊರಸ್ ಅಂತೆ, ಆಮೇಲೆ ಸಮಥಿಂಗ್, ಆಮೇಲೆ ಲೋವರ್ ಜುರಾಸಿಕ್ 160 ಮಿಲಿಯನ್ಸ್ ಇಯರ್, ತುಂಬ ಅಂದರೆ ತುಂಬ ಹಳೆಯದು. ಎಲ್ಲ ಹಾಕಿದ್ದಾರೆ ಇಲ್ಲಿ. ಅದನ್ನು ಫುಲ್ಲು ಸೇಫಾಗಿ ಅರ್ಥಿಂದ ರಿಮೂವ್ ಮಾಡಿರೋದು. ಫುಲ್ ಕ್ರೇಜಿ ಇದೆ. ವಾವ್, ಇದೊಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಕ್ಯಾಂಟ್ ಎಕ್ಸ್ಪ್ಲೇನ್ ರೈಟ್ ನೌ. ಓಕೆ, ವಿಚ್ ಇಸ್ Modern art gallery. ಓಕೆ, ದಟ್ ಈಸ್ ಮಾಡರ್ನ್ ಆರ್ಟ್ ಆ್ಯಂಡ್ ದಿಸ್ ಈಸ್ बिरला सेंटर. खगोलीय पिंडों के विचरण देखकर प्राचीन ग्रीक खगोलविदों ने भू केंद्रित प्रणाली बनाई, जिसमें ब्रह्मांड का केंद्र पृथ्वी थी। अरिस्टार्कोस पहले यूनानी खगोलविद बने जिन्होंने सौर केंद्रित प्रणाली का प्रस्तावन किया, पर उनकी राय कई शताब्दियों तक नजरअंदाज की गई। 16वीं शताब्दी में ही कोपरनिकस और कैप्लर जैसे खगोलविदों ने अरिस्टोकोस के मत का समर्थन किया। डेनमार्क के टैको ब्राह्मण के अवलोकनों को गणित के साथ बुनने पर सौर केंद्रित प्रणाली प्रबल हो उठी। इस प्रणाली के अनुसार पृथ्वी सहित सभी ग्रह सूर्य से सिर्फ 10 करोड़ साल बाद उपस्थित वस्तुओं को भी हम निरीक्षण कर सकते हैं। बेहतर नतीजों के लिए चेहरों के प्रकाश वातावरण कवच से ऊपर पहाड़ी इलाकों में ये टेलीस्कोप लगाए जाते हैं। इन दूरबीनों की सहायता से समय के कोहरे को छेद कर अंतरिक्ष की गहराइयों में झांककर हम एक ऐसे ब्रह्मांड को देख सकते हैं जो हमारे पूर्वजों के लिए कल्पनातीत था। एक ऐसा ब्रह्मांड प्रचंड और सक्रिय, जहां जन्म और मृत्यु के खेल के पैमाने हमें विनम्र कर देते हैं। घने पदार्थों में परिवर्तित हो जाते हैं और ऊर्जा उत्पन्न होकर अंतरिक्ष में फैलती है। यह ऊर्जा पृथ्वी को गति प्रदान कर पोषण करती है तथा समुद्रों एवं भूखंडों पर सभी जीव जंतु आश्रय ले पाते हैं। कभी कभी सूरज की सतह पर चुंबकीय क्षेत्र केंद्रित होकर झाई या धब्बा अर्थात सनस्पॉट बनाते हैं। इनमें ऊर्जा संचित होकर बड़े बड़े विस्फोटों के माध्यम से अंतरिक्ष में निकलती है। ये हैं सौर ज्वालाएं। सौर ज्वालाओं के साथ ऊर्जा युक्त कण भी निकल सकते हैं। ये कण कभी कभी पृथ्वी तक पहुंचते हैं और दूर संचार को अस्त व्यस्त कर उत्तरीय प्रकाश उत्पन्न करते हैं।
आजकल सूरज संतुलित स्थिति में है और इस गति से अगले 500 करोड़ सालों तक वह ऊर्जा उत्पन्न करेगा। पर एक न एक दिन उसके केंद्र में ईंधन समाप्त हो जाएगा और सूरज धीरे धीरे ठंडा हो विशाल का लाल रूप धारण करेगा। इस दौरान वह पृथ्वी समेत निकटवर्ती ग्रहों को निगल लेगा। सूरज का सबसे करीबी ग्रह है बुध। बेहद पतले वातावरण, ऑक्सीजन युक्त वातावरण है। सौरमंडल में पृथ्वी ही जीव जंतुओं के लिए उपयुक्त है। पर कैपर बेल्ट नामक एक बड़ी मेखला में स्थित हैं। सौर प्रणाली के अंदर की ओर मंगल और बृहस्पति के बीच एस्टेरॉइड बेल्ट में भिन्न भिन्न आकार और प्रकार के हजारों क्षुद्र ग्रह हैं। मस्त फील है तला। अंतरिक्ष यान इनमें से कुछ के पास गए हैं और उनके विस्तृत अध्ययन किए हैं। 3D इरोस नामक शुद्ध ग्रह पर एक यान उतरा भी और उसकी सतह का विश्लेषण किया। सौर प्रणाली के आखिर में बर्फ और धूल से बने अनेक खगोलीय पिंड भी हैं, जिन्हें हम पृथ्वी से कभी कभी धूमकेतुओं के रूप में देखते हैं। अतीत में लोग मानते थे कि धूमकेतुओं के आगमन विनाश और राजनीतिक हलचल के सूचक थे। सूरज और उसके ग्रह कम से कम 20,000 करोड़ तारों वाली हमारी विशाल गैलेक्सी आकाशगंगा के अंग हैं। इसके अन्य तारों की परिक्रमा करने वाले ग्रहों का हाल ही में हमने पता लगाया है। इन अभिनव मोहक गोलों का अध्ययन अवलोकित खगोल विद्या का एक बढ़ता हुआ परस्पर टकराव अक्सर होते हैं, जिनके कारण टकराती गैलेक्सीज के रूप और विकास में बदलाव होता है। ब्रह्मांड में आकाशगंगाएं निरंतर तैरती रहती हैं, एक बृहद नृत्य के रूप में, जो खूबसूरत होने के साथ साथ घोर शक्ति प्रदर्शन भी करता है। जान पड़ता है कि ब्रह्मांड का सृजन एक भयानक फैलाव के साथ हुआ था।